ಅರ್ಥ ಆಯ್ತಲ್ಲ? ನೋಡಿ, ಇದು ತುಂಬಾ ಇಂಪಾರ್ಟೆಂಟ್ ಆರ್ಡರ್. ಪುಷ್ಪಕ್ ಸರ್ ನಮ್ಗೆ ಈ ಆರ್ಡರ್ನ ನಮ್ಮನ್ನ ನಂಬಿ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಒಂದು ಮಿಸ್ಟೇಕ್ ಇಲ್ಲದೆ ಪರ್ಫೆಕ್ಟ್ ಆಗಿ ಸಬ್ಮಿಟ್ ಮಾಡಬೇಕು, ಸರಿನಾ? ಹಾ, ಮತ್ತೆ ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ, ಏನಾದ್ರೂ ಮಿಸ್ಟೇಕ್ ಆಯ್ತು ಅಂದ್ರೆ ನನ್ಗೆ ಅಥವಾ ಆನಂದ್ನ ಕೇಳಿ. ಆನಂದ್ ಎಲ್ಲ ಮೆಟೀರಿಯಲ್ಸ್ನು ತರ್ತಿದ್ದಾನೆ, ಕೆಲಸ ಕರೆಕ್ಟ್ ಆಗಿ ಆಗ್ಬೇಕು. ಸರಿ ಮಾಮ, ಇದರಲ್ಲಿ ಎಲ್ಲ ಮೆಟೀರಿಯಲ್ ಡೀಟೇಲ್ಸು, ಮೆಜರ್ಮೆಂಟ್ಸ್ ಎಲ್ಲ ಇದೆ, ನೋಡ್ಕೋ. ಜಯಂತಿ, ಇದರಲ್ಲಿ ಎಷ್ಟು ಪೀಸ್ಗಳು ಬರಬೇಕು ಎಲ್ಲ ಕರೆಕ್ಟ್ ಆಗಿದೆ, ನೋಡ್ಕೋ, ಸರಿನಾ? ಸರಿ ಧ್ರುವ, ಫೈಲು, ಡೀಟೇಲ್ಸು, ಟಾರ್ಗೆಟು ಎಲ್ಲ ಕೊಟ್ಟೆ. ಕೆಲ್ಸ ಬೇಗ ಆಗ್ಬೇಕು ಅಂತ ಬೇರೆ ಹೇಳ್ತಾ ಇದ್ಯಾ. ಮೆಟೀರಿಯಲ್ಸ್ ತಗೊಂಡ್ ಬರೋರೆ ಇನ್ನೂ ಬಂದಿಲ್ವಲ್ಲ? ಬರ್ತೇನೆ ಜಯಂತಿ, ಸ್ವಲ್ಪ ತಾಳ್ಮೆ ಇಟ್ಕೋ. ನೀವ್ ಅಲ್ಲಿ ತನಕ ನೀವ್ ಎಲ್ಲ ರೆಡಿ ಮಾಡ್ಕೊಂಡಿರಿ, ಸರಿನಾ? ಮೈನವ್ರೆ, ಇನ್ನೇನ್ ಮೆಟೀರಿಯಲ್ ಬರುತ್ತೆ, ನೀವ್ ಎಲ್ರಿಗೂ ಕರೆಕ್ಟ್ ಆಗಿ ಹಂಚ್ಬೇಕು, ಸರಿನಾ? ಸರಿ. ಸರಿ, ಎಲ್ರು ನಡೀರಿ, ಬನ್ನಿ. ಬಾ. ಮೊದ್ಲಾದ್ರೂ ಇವನ್ಗೆ ನನ್ನ ಬಗ್ಗೆ ಅಲ್ಪ ಸ್ವಲ್ಪನಾದ್ರೂ ಭಯ ಇತ್ತು. ಈಗ ಏನೂ ಉಳಿದಿಲ್ಲ. ಈಗ ನೋಡಿದ್ರೆ ಕೊಟ್ಟಿರೋ ಅಷ್ಟು ಕೆಲಸನೂ ಮುಗಿಸಿ ನನ್ನ ಜಾಗಕ್ಕೆ ಬರೋದಕ್ಕೆ ಟ್ರೈ ಮಾಡ್ತಿರ್ಬೇಕು. ಏನಾದ್ರೂ ಮಾಡಬೇಕು, ಏನಾದ್ರೂ ಮಾಡಬೇಕು. ಅಣ್ಣ, ಅದೊಂದು ಸ್ಲೀವ್ಸ್ ಸರಿ ಮಾಡ್ಬಿಡಿ. ಧ್ರುವ, ಧ್ರುವ. ಹಾ ಸರಳಕ್ಕ, ಧ್ರುವ, ಏನ್? ಫೋನು ರಿಂಗ್ ಆಗ್ತಿದೆ. ಮಗನಿಗೆ ಬೇರೆ ಹುಷಾರಿಲ್ಲ, ಮನೆಯಿಂದ ಫೋನ್ ಬಂದಿದ್ಯಾ ಅಂತ ಭಯ ಆಗ್ತಿದೆ. ಸಮಾಧಾನ ಮಾಡ್ಕೊಳ್ಳಿ. ಹೋಗಿ ಚೆಕ್ ಮಾಡಿ. ಆದ್ರೆ ಆ ಬಾಲರಾಜು ಏನ್ ತಲೆ ಕೆಡಿಸ್ಕೊಂಬೇಡಿ, ಒಂದ್ ಮಾತು ಹೇಳ್ಬಿಟ್ಟು ಹೋಗಿ, ಸರಿನಾ? ಹಾ ಸರಿ ಆಯ್ತು, ಕೇಳ್ಬಿಟ್ಟೆ ಹೋಗ್ತೀನಿ. ಸರ್. ಓಹೋ, ಏನ್ ಸರಳಕ್ಕ, ಕೆಲ್ಸಕ್ಕೆ ಬರೋದು ಬಹಳ ವಿರಳ ಆಗ್ಬಿಡಿದೆ. ಸರ್, ಅದು ಮನೆಯಿಂದ ಫೋನ್ ಬರ್ತಾ ಇದೆ. ಒಂದೇ ಒಂದ್ ನಿಮಿಷ ಮಾತಾಡಕ್ ಅವಕಾಶ ಕೊಡಿ ಸರ್. ಫೋನ್ ನೋಡಕ್ ಮುಂಚೆ ಮನೆಯಿಂದನೇ ಬಂದಿದೆ ಅಂತ ಹೇಗ್ ಗೊತ್ತಾಯ್ತು? ನೀನೇ ಮನೆಯಿಂದ ಫೋನ್ ಮಾಡಿಸಿ ಎಮರ್ಜೆನ್ಸಿ ಇರೋ ನಾಟಕ ಕ್ರಿಯೇಟ್ ಮಾಡಿ ಹಾಫ್ ಡೇ ಲೀವ್ ತಗೊಂಡು ಎಸ್ಕೇಪ್ ಆಗೋಣ ಅಂತ ಅಲ್ವಾ? ಸರ್, ಅದು ಹಾಗಲ್ಲ. ಮಗನಿಗೆ ಹುಷಾರಿಲ್ಲ, ಅದಕ್ಕೆ ಪಕ್ಕದ ಮನೆಯವ್ರಿಗೆ ಹೇಳಿದ್ದೆ. ಅದಕ್ಕೆ ಪಕ್ಕದ ಮನೆಯವರೇ ಮಾಡಿರ್ಬೋದು ಸರ್. ಅದಕ್ಕೆ ಏನು ಬೇಡ, ಹೋಗಿ ಕೆಲಸ ನೋಡು. ಸರ್ ಪ್ಲೀಸ್ ಸರ್, ಒಂದೇ ಒಂದ್ಸಾರಿ ಅವಕಾಶ ಕೊಡಿ ಸರ್. ಹಿಂಗ್ ಹೋಗಿ ಹಿಂಗ್ ಬಂದ್ಬಿಡ್ತೀನಿ ಸರ್. ನಿಂದು ಗೋಲ್ಡ್ ಜಾಸ್ತಿ ಆಯ್ತು. ಮೊದಲು ಸ್ವಲ್ಪ ಕಡಿಮೆ ಆಗಿತ್ತು, ಈಗೀಗ ಯಾರ್ದೋ ಸಪೋರ್ಟ್ ಸಿಗ್ತಿದೆ ಅಂತ ಹೆಚ್ಕೋತಾ ಇದೆಯಾ. ಹೋಗು. ಸರ್, ಒಂದೇ ಸಮ ಫೋನ್ ಬರ್ತಾ ಇದೆ. ಒಂದೇ ಒಂದ್ಸರಿ ಮಾತಾಡ್ಕೊಂಡು ಬಂದ್ಬಿಡ್ತೀನಿ ಸರ್. ದಯವಿಟ್ಟು ಅವಕಾಶ ಕೊಡಿ ಸರ್. ಅದೇನು ಅಂತ ಕೇಳ್ಕೊಂಡ್ ಬಂದ್ಬಿಡ್ತೀನಿ ಸರ್, ಪ್ಲೀಸ್ ಸರ್. ನಾ ಬೇಡ ಅಂದ್ರೆ ನಿಮ್ ಬಾಸ್ ಧ್ರುವ ಸುಮ್ಮನೆ ಬಿಡ್ತಾನ? ಎಂಪ್ಲಾಯೀಸ್ಗೆಲ್ಲ ಫೋನಲ್ಲಿ ಮಾತಾಡಕ್ ಪರ್ಮಿಷನ್ ಕೊಡ್ಬೇಕು ಅಂತ ಸತ್ಯಾಗ್ರಹ ಕೂತ್ಕೊಂಡ್ಬಿಡ್ತಾನೆ. ಹೋಗು, ಮಾತಾಡು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹಲೋ ಅಮ್ಮ, ನಿಮ್ ಮಗನ್ಗೆ ತುಂಬಾ ಸೀರಿಯಸ್ ಆಗಿದೆ. ಏನಾಯ್ತಮ್ಮ? ಏನಾಯ್ತು ನನ್ನ ಮಗನಿಗೆ? ದಯವಿಟ್ಟು ಬೇಗ ಬನ್ನಿ. ಆಯ್ತಾಯ್ತು, ಚೆನ್ನಾಗಿ ನೋಡ್ಕೊಳ್ಳಿ. ನಾನು ಈಗಲೇ ಬಂದ್ಬಿಡ್ತೀನಿ. ಸರಿ ಅಮ್ಮ, ಬನ್ನಿ. ಇಲ್ಲ, ನಾನು ತಿಳಿಸ್ತೀನಿ ನಿಮಗೆ.
ಆರ್ಡರ್ ರೆಡಿ ಆದ ತಕ್ಷಣ ನಿಮಗೆ ಹೇಳ್ತೀನಿ. ಯಾ ಓಕೆ. ಪುಷ್ಪಕ್, ಸರಿ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಪುಷ್ಪಕ್, ಪ್ಲೀಸ್ ಪುಷ್ಪಕ್, ಇದು ಒಂದ್ಸಲ ಕ್ಷಮಿಸ್ಬಿಡು. ನನ್ನ ಜೊತೆ ಮಾತಾಡು. ನೀನ್ ಮಾತಾಡ್ತಾ ಇದ್ರೆ ನನಗೆ ತುಂಬಾ ಕಷ್ಟ ಆಗುತ್ತೆ ಪುಷ್ಪಕ್. ನೋಡು, ಎಷ್ಟೊತ್ತಿ ಅಂತ ಕಾಲ್ ಮಾಡ್ತೀಯಾ? ಆಗ್ಲೇ ಹೇಳ್ದೆ ತಾನೆ ಮಾತಾಡ್ತೀನಿ ಅಂತ. ಪುಷ್ಪಕ್, ನಾನು ಹೇಳ್ದೆ ತಾನೆ, ಇದೆಲ್ಲ ನನ್ನ ಐಡಿಯಾ ಅಲ್ಲ, ಆಂಟಿ ಐಡಿಯಾ. ಅರ್ಥ ಮಾಡ್ಕೋ ಪುಷ್ಪಕ್. ಏನೇ ಆಗಿರ್ಬೋದು ನರ್ತನ, ನೀನು ನನ್ನ ಫ್ರೆಂಡ್ಶಿಪ್ನ ಮಿಸ್ಯೂಸ್ ಮಾಡ್ಕೊಂಡಿದ್ಯಾ. ಇಷ್ಟ ಆದ್ಮೇಲೂ ನಾನು ನಿನ್ನ ನಂಬೇಕಾ? ಇಲ್ಲ, ನಾನು ನಿನ್ನ ನಂಬಲ್ಲ. ಪ್ಲೀಸ್ ಪುಷ್ಪಕ್, ಹೀಗೆಲ್ಲ ಹೇಳ್ಬೇಡ. ನನಗ್ ತಡ್ಕೊಳ್ಳೋದಕ್ಕಾಗಲ್ಲ. ಇದೊಂದ್ಸಲ ಕ್ಷಮಿಸ್ಬಿಡು. ಮತ್ತೆ ಈ ರೀತಿ ಎಲ್ಲ ಆಗಲ್ಲ. ನೋಡು, ನಾನು ನೀನು ಚೈಲ್ಡ್ಹುಡ್ ಇಂದ ಫ್ರೆಂಡ್ಸು. ಆ ಫ್ರೆಂಡ್ಶಿಪ್ಗೋಸ್ಕರನಾದ್ರೂ ನನ್ನ ಕ್ಷಮಿಸಲ್ವಾ? ಪ್ಲೀಸ್ ಪುಷ್ಪಕ್, ನರ್ತನ, ನನಗೆ ಮಾಡೋದಕ್ಕೆ ತುಂಬಾ ಕೆಲಸ ಇದೆ. ದಯವಿಟ್ಟು ನನ್ನ ಬಿಟ್ಬಿಡು. ಪುಷ್ಪಕ್, ಹೀಗೆ ಹೇಳಿದ್ರೆ ಹೇಗೆ ಪುಷ್ಪಕ್? ನಿನ್ ಫ್ರೆಂಡ್ನ ಈ ತರ ಎಲ್ಲ ಟ್ರೀಟ್ ಮಾಡ್ಬೋದಾ? ಒಂದ್ಸಲ ಈ ಫ್ರೆಂಡ್ನ ಕ್ಷಮಿಸಕ್ ಆಗ್ಲಿಲ್ವಾ ನಿನ್ ಕೈಲಿ? ಪ್ಲೀಸ್ ಪುಷ್ಪಕ್, ಐ ಆಮ್ ರಿಕ್ವೆಸ್ಟಿಂಗ್ ಯು, ಪ್ಲೀಸ್ ಈ ರೀತಿ ಎಲ್ಲ ಇರಬೇಡ. ನರ್ತನ, ನನಗೆ ಕೆಲಸ ಇದೆ ಅಂತ ಹೇಳ್ದೆ ತಾನೆ. ನಾನ್ ನಿನಗೆ ಫ್ರೆಂಡ್ ಆಗಿ ಬೇಡ, ಆದ್ರೆ ಆ ಮೈನ ನಿನಗೆ ವೈಫ್ ಆಗಿ ಬೇಕಲ್ವಾ? ಅದ್ ಹೇಗಿದ್ ಸಾಧ್ಯ ಆಗುತ್ತೆ ಅಂತ ನಾನು ನೋಡ್ತೀನಿ. ನೀನ್ ಈ ವಿಷಯದ ಬಗ್ಗೆ ಏನೇ ಅನ್ಕೊಂಡ್ರು ಈ ನರ್ತನ ಮಾತ್ರ ಅದ್ ಸಾಧ್ಯ ಆಗಕ್ ಬಿಡಲ್ಲ. ಇದೆಲ್ಲ ಓಕೆ. ಇದು ಸಳ್ಳಕ 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 ಏನಾಯ್ತು? ಏನಾಯ್ತು? ಯಾಕೆ ಹೀಗೆ ಅಳ್ತಿದ್ದೀರಾ? ನನ್ ಮಗನಿಗೆ ಹುಷಾರಿಲ್ವಂತೆ, ಅಡ್ಮಿಟ್ ಮಾಡಿದಾರಂತೆ. ಪಕ್ಕದ ಮನೆಯವ್ರು ಫೋನ್ ಮಾಡಿದ್ರು. ನಾನು ಈಗ್ಲೇ ಹೋಗ್ಬೇಕು ಧ್ರುವ. ಅಯ್ಯಯ್ಯೋ ಸರಳಕ್ಕ, ಇಂಥ ಟೈಮಲ್ಲಿ ಹೋದ್ರೆ ಹೇಗೆ? ನಿಮ್ಗೆ ಗೊತ್ತಲ್ಲ ಕೆಲಸ ಎಲ್ಲ ಹೇಗ್ ನಡೀತಿದೆ ಅಂತ. ಜಯಂತಿ, ಸ್ವಲ್ಪ ಸುಮ್ಮನೆ ಇರ್ತೀಯಾ? ಸಳ್ಳಕ, ನೀವು ತಲೆ ಕೆಡ್ಸ್ಕೊಬಿಡಿ, ಸಮಾಧಾನ ಮಾಡ್ಕೊಳ್ಳಿ. ಹೋಗಿ ಬನ್ನಿ. ಅಲ್ಲ ಧ್ರುವ, ಈಗಿರೋ ಕಡಿಮೆ ಸ್ಟಾಫ್ ಅಲ್ಲೇ ಇನ್ನೊಬ್ರು ಹೋದ್ರೆ ಹೇಗೆ? ಸರಳಕ್ಕನ್ನು ಕಳ್ಸಿದ್ರೆ ಪೀಸ್ ಎಲ್ಲ ಹೇಗ್ ಮೂವ್ ಮಾಡೋದು? ಜಯಂತಿ, ಇವ್ರು ಇವಾಗಿರೋ ಪರಿಸ್ಥಿತಿನಲ್ಲಿ ಕೆಲಸ ಮಾಡಕ್ ಆಗತ್ತೆ ಅನ್ಕೊಂಡಿದ್ಯಾ? ಅವ್ರಲ್ಲಿಗೆ ಹೋದ್ರೇನೆ ಒಳ್ಳೇದು. ಸರಳಕ್ಕ, ನಿಮ್ಮ ಮಗನ ಜೋಪಾನವಾಗಿ ನೋಡ್ಕೊಳ್ಳಿ. ಹೋಗಿ. ಸರಿ ಧ್ರುವ. ಸರಿ ಜಯಂತಿ. ಜೋಪಾನ ಸರಳಕ್ಕ. ಎಲ್ಲಿಗೆ ಹೊರಟಿದೆ ಸವಾರಿ? ಸರ್, ನನ್ನ ಮಗನಿಗೆ ಹುಷಾರಿಲ್ಲ. ಪಕ್ಕದ ಮನೆಯವ್ರು ಫೋನ್ ಮಾಡಿದ್ರು, ಅಡ್ಮಿಟ್ ಮಾಡವ್ರಂತೆ. ಹೋಗಿ ನೋಡ್ಕೊಂಡ್ ಬರ್ತೀನಿ ಸರ್. ನೀನ್ ಹೋದ್ರೆ ಇಲ್ಲಿ ಕೆಲಸ ಯಾರು ಮಾಡೋರು? ಇಲ್ಲಿ ಕೆಲಸ ಎಷ್ಟಿದೆ ಅಂತ ಗೊತ್ತಾ? ಸರ್, ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ, ನಾನು ನೋಡ್ಕೊಳ್ತೀನಿ. ಸರಳಕ್ಕ, ನೀವು ಹೋಗಿ ಬನ್ನಿ. ನೀನೇನ ನೋಡ್ಕೊಳ್ಳೋದು? ಸರಳಕ್ಕ ಹೋದ್ರೆ ಅವ್ರ ಮಿಷಿನ್ ಮೇಲೆ ನೀನು ಯಾರನ್ನ ಕೂಡಿಸ್ತೀನಿ? ಒಂದೇ ಟೈಮಲ್ಲಿ ಎರಡೆರಡು ಮಿಷಿನ್ ಮೇಲೆ ಕೂತ್ಕೊಂಡು ಕೆಲಸ ಮಾಡೋ ಭೂಪತಿ ಗಂಡು ನಮ್ಮ ಗಾರ್ಮೆಂಟ್ಸ್ ಅಲ್ಲಿ ಯಾರಪ್ಪ ಇದ್ದಾರೆ? ಸರ್, ಒಂದೇ ಸಮಯದಲ್ಲಿ ಎರಡೆರಡು ಮೆಷಿನ್ ಮೇಲೆ ಕೂತ್ಕೊಂಡು ಕೆಲಸ ಮಾಡೋವಂಥವ್ರು ಯಾರೂ ಇಲ್ಲ, ಗೊತ್ತು. ಆದ್ರೆ ಸರಳಕ್ಕನ ಜಾಗದಲ್ಲಿ ಕೆಲಸ ಮಾಡೋದಕ್ಕೆ ಒಬ್ಬರಿದ್ದಾರೆ, ಅವ್ರನ್ನ ತಂದು ಕೂರಿಸ್ತೀನಿ. ಸರಳಕ್ಕ, ನೀವು ಹೊರಡಿ. ಸರಳಕ್ಕ, ನೀವು ಹೊರಡಿ. ಸರಿ ಧ್ರುವ. ಯಾರೋ ಅದು? ಯಾರೋ ಅಲ್ಲ ಸರ್, ಯಾರು ಅಂತ ಕೇಳಿ ಹೇಳ್ತೀನಿ. ಕನ್ನಡ ತಿದ್ಕೊಳ್ತೀನಿ, ಯಾರು ಅಂತ ಹೇಳಿ. ಇನ್ನೊಂದು ಸ್ವಲ್ಪ ಸಮಯದಲ್ಲೇ ನಿಮಗೆ ಗೊತ್ತಾಗುತ್ತೆ.